ಬಂಗಾರ, ಫ್ರೆಂಡ್ ಕಾಲ್ ಮಾಡಿದ್ದ ಮದ್ವೆ ಅಂತೆ, ಹೋಗ್ ಬರೋಣ? ಅಯ್ಯೋ ಮದ್ವೆನಾ? ಏನ್ ಮಾಡೋದು? ಹಾ ಹೋಗೋಣ. ಏನ್ ಮಾಡೋದು? ಆಗಲ್ಲ ಅಂದ್ರೆ ಅವ್ನು ಬೇಜಾರ್ ಮಾಡ್ಕೊಂಡ್ರೆ ನನ್ ಕೈಲಂತೂ ನೋಡಕ್ಕಾಗಲ್ಲ. ಅವತ್ತು ಸ್ನೇಹ ಹೆಲ್ತ್ ಫ್ಯಾಪ್ ಪೀರಿಯಡ್ ಪ್ಯಾಟಿಸ್ ಅಂತ ಏನೋ ಹೇಳಿದ್ಲು ಅಲ್ವಾ? ಫ್ಲೂ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ತಲೆನೇ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದ್ರಲ್ಲಿ ಲೀಕೇಜು ಆಗಲ್ಲ ಅಂತೆ. ಇದು ಯೂಸ್ ಮಾಡೋದ್ರಿಂದ ರ್ಯಾಷಸ್ಸು ಬರಲ್ಲ. ಗೈನಕಾಲಜಿಸ್ಟ್ ಅವರು ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ ಸೂಪರ್ ಅಲ್ವಾ? ಇದೆಷ್ಟು ಕಂಫರ್ಟಬಲ್ ಮತ್ತೆ ಸೇಫ್ ಅನಿಸ್ತಿದೆ, ಹಾಗೆ ವಾಷಬಲ್ ಕೂಡ. ಆದ್ರೂ 500 ರುಪೀಸ್ ಕೊಟ್ಟು 2 ವರ್ಷ ಯೂಸ್ ಮಾಡ್ಬೋದು. ಇದಿರೋದ್ರಿಂದ ಪ್ಯಾಡು ಮತ್ತೆ ಕಪ್ಸ್ ಅವಶ್ಯಕತೆನೇ ಇರೋದಿಲ್ಲ. ಸದ್ಯಕ್ಕಿದು ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತೆ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಗಳಲ್ಲಿ ಸಿಕ್ಕಿದ್ರಿಂದ ಆಯ್ತಪ್ಪ. ಇದು ಹೋಗಿದ್ರೆ ನಾನು ಇದನ್ನ ಎಲ್ಲೋಗಿ ತರಬೇಕಾಗಿತ್ತು. ಬಂಗಾರ, ಪೀರಿಯಡ್ಸ್ ಆಗಿದೆ ತಾನೇ? ಮತ್ತೆ ಹೆಂಗೆ ಅಂದ್ರೆ ಹಂಗೆ ಮ್ಯಾನೇಜ್ ಆಗುತ್ತಾ? ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಬಾ, ತಲೆ ಕೆಡ್ಸ್ಕೋಬೇಡ. ಪಕ್ಕ. ಸರಿ, ಹೊರಡೋಣ. ಮುತ್ತಲ್ಲಿ ಒಂಚೂರ್ ನಗು ನೋಡಿದ್ರೆ ಸಾಕು, ನನ್ ಮನ್ಸಲ್ಲಿರೋ ಭಾರ ಎಲ್ಲ ಎದೋಗಿ ಮನಸ್ಸು ತುಂಬಾ ಅಗ್ರ ಆಗುತ್ತೆ. ಅವನ್ ಖುಷಿಯಾಗಿದ್ರೆ ನನಗೆ ಏನೋ ಗಳಿಸ್ಕೊಂಡೆ ಅನ್ಸುತ್ತೆ. ಅದಕ್ಕೆ ಅವ್ನ್ ಹ್ಯಾಪಿ ಆಗಿದ್ರೆ ನಂಗೆ ಅಷ್ಟೇ ಸಾಕು.